ಎಲ್ಲಿದೆ ಅದೀಗ ಅಡ್ರೆಸ್? ಗರಗೇಶ್ವರ ಅಂತ ಬೆಜ್ಜೊಳ್ಳಿಯಿಂದ ಒಂದು 5 ಕಿಲೋಮೀಟರ್. ಅಲ್ಲೂ ಪ್ರೊಡಕ್ಷನ್ ಆಗ್ತಿದ್ಯಾ ಅಥವಾ ಸೇಲ್ಸ್? ಪ್ರೊಡಕ್ಷನ್ ಉಡುಪಿನಲ್ಲಾಗತ್ತೆ. ಸ್ಟಾಕ್ ಗೋಡನ್ ಮತ್ತೆ ಮೇಂಟೆನೆನ್ಸ್ ಆಫೀಸ್ ಆಮೇಲೆ ಸರ್ವಿಸ್ ಮೇಂಟೆನೆನ್ಸ್. ನೀವು ಎಲ್ಲಿ ತನಕ ಮಾಡ್ತೀರಾ? ಅದು ಸರ್ವಿಸ್ ಕೊಡ್ತೀರಾ? ಅಂದ್ರೆ ಈಗ ಬ್ರಾಂಚ್ ಇದೆ ಸರ್. ಒಂದು ಭದ್ರಾವತಿ ಇದೆ, ತರೀಕೆರೆ ಇದೆ, ಚನ್ನಗಿರಿ ಇದೆ, ಆಮೇಲೆ ಎನ್ಆರ್ಪುರ ಇದೆ, ಆಮೇಲೆ ಧರ್ಮಪುರ ಇದೆ, ಪಾವಗಡ ಇದೆ. ಈ ತರ ಹೊರಗಡೆ ಎಲ್ಲ ಬ್ರಾಂಚಸ್ ಇದೆ. ಆ ಹೊರಗಡೆ ಹೋಗಿದ್ದು ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಆಯಾ ಬ್ರಾಂಚ್ ಅಲ್ಲಿ ನಡೆಯುತ್ತೆ. ಬಟ್ ಆಲ್ಮೋಸ್ಟ್ ಒಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ವೈಸ್ ನೋಡಿದಾಗ ಆಲ್ಮೋಸ್ಟ್ ಒಂದು ಈ ಶಿವಮೊಗ್ಗ ಜಿಲ್ಲೆ ಮತ್ತೆ ಈ ಸಾಗರ ಮತ್ತೆ ಈ ಇಂಟೀರಿಯರ್ ಬಂದಾಗ ಮಿಷಿನ್ ಅಂದ್ರೆ ಆಕ್ಚುಲ್ ಅದಕ್ಕೆ ಆರ್ವೆಟ್ ಮಿಷಿನ್ ಗೆ ಒರಿಜಿನಲ್ ರೇಟ್ ಇರೋದು 2,93,000. ಅದನ್ನ ಆಫರ್ ಅಲ್ಲಿ ಕೊಡ್ತಾ ಇರೋದು ಈ ರೈತರಿಗೆ. ಅದನ್ನ ಯಾಕೆಂದ್ರೆ ಈ ಆರ್ವೆಟ್ ಮಿಷಿನ್ ಬಗ್ಗೆ ಸ್ವಲ್ಪ ಅಪಸ್ವರ ಇದೆ ಎಲ್ರಿಗೂ. ಮಿಷಿನ್ ದೊಡ್ಡ ಆಗ್ತಾ ಹೋದಂಗೂ ಕಾಂಪ್ಲಿಕೇಶನ್ ಜಾಸ್ತಿ, ರಿಪೇರಿ ಮೇಂಟೆನೆನ್ಸ್ ಜಾಸ್ತಿ ಅಂತ. ಉಡುಪಿ ಮಿಷನ್ ಅಲ್ಲಿ ಆ ತರದ್ದು ಇಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ರೈತರ ಮನೇಲಿ ಜಾಸ್ತಿ ಮಿಷಿನ್ ಹೋಗಿ ಸೇರ್ಕೊಂಡ್ಲಿ ಅವರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಅದನ್ನ ಆಫರ್ ಮಾಡ್ಕೊಡ್ತಾ ಇರೋದು. ಕನ್ವೇರ್, ಸಿಪ್ಪೆ ಕನ್ವೇರ್ ಅಂತ ಬರುತ್ತೆ. ಆ ಸಿಪ್ಪೆ ಕನ್ವೇರ್ ನ ಫ್ರೀ ಮಾಡಿ 2,40,000ಕ್ಕೆ ಒಂದು ಕ್ಯಾಮ್ಲೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಮತ್ತೆ ಇನ್ನೊಂದು ಗೇರ್ ಕಮ್ ಬೆಲ್ಟ್ ಅಂತ 2 ಮಾಡೆಲ್ ಇದೆ. ಅವೆರಡನ್ನು ಒಂದು 2,40ಕ್ಕೆ ಕ್ಯಾಮ್ಲೆಸ್ ಮಿಷಿನ್, 2,35ಕ್ಕೆ ಗೇರ್ ಕಮ್ ಬೆಲ್ಟ್ ಮಿಷಿನ್. ಸಬ್ಸಿಡಿ ಸಿಗುತ್ತಾ? ಸಬ್ಸಿಡಿ ಬರುತ್ತೆ. ಸಬ್ಸಿಡಿ ಆಕ್ಚುಲಿ ಲೇಡೀಸ್ ಅಕೌಂಟ್ ಮತ್ತೆ SC/ST ಗೆ 75,000 ಬರುತ್ತೆ. ಆಮೇಲೆ ಜನರಲ್ಗೆ 60,000 ಬರುತ್ತೆ. ಆ ಸಬ್ಸಿಡಿ ತಗೊಳೋದು ಹೆಂಗ್ ತಗೋಬೇಕು? ಅವರು ಹಾರ್ಟಿಕಲ್ಚರಲ್ ಅಪ್ಲಿಕೇಶನ್ ಕೊಟ್ಟು ಹಾರ್ಟಿಕಲ್ಚರ್ ಥ್ರೂ ಅವರು ರೈತರು ಅದನ್ನ ನೇರ ಅವ್ರ ಅಕೌಂಟಿಗೆ ಬರ ಹಾಗೆ ಮಾಡ್ಕೊಬೋದು. ಅದಕ್ಕೆ ಆಪ್ಷನ್ ಇದೆ. ಅದನ್ನ ಕಳೆದ ನೀವು ದುಡ್ಡು ತಗೊಂತೀರಾ? ಇಲ್ಲ ಸರ್, ಪೂರ್ತಿ ದುಡ್ಡು ನಿಮ್ಗೆ ಕೊಡ್ಬೇಕಾ? ಫುಲ್ ಪೇಮೆಂಟ್ ನಮಗೆ ಕೊಟ್ಟು ಆಮೇಲೆ ಅವರು ಅಪ್ಲಿಕೇಶನ್ ಕೊಟ್ಟು ಅದನ್ನ ಅವ್ರ ಅಕೌಂಟಿಗೆ ಸಬ್ಸಿಡಿ ಹೋಗುತ್ತೆ. ಮಾಡ್ತಾರೆ. ಈ ಮಿಷನ್ ನೀವು ಹೋಲಿಸಿದ್ರಿ, ಈಗ ಬೇರೆ ಕಂಪನಿ ಮಿಷನ್ಗಳು ಅಡಿಕೆ ಸಿಪ್ಪೆ ತೆಗೆಯೋ ಮಿಷನ್ ಇದೆ. ಈಗ ನೀವು ಒಬ್ರು ರೈತರ, ನೀವು ರೈತ ಮುಖಂಡ, ರೈತ ಸಂಘಟನೆಯಲ್ಲಿ ಇದ್ದವ್ರು ನೀವು, ನಿಮ್ಗೆ ಈ ಮಿಷನ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ವಿಶೇಷ ಅನ್ಸುತ್ತೆ? ಅಂದ್ರೆ ಬೇರೆ ಮಿಷನ್ ಗೆ ಕಂಪೇರ್ ಮಾಡಿದಾಗ ಪರ್ಫಾರ್ಮೆನ್ಸ್ ವೈಸ್ ಇದು ಎಲ್ಲಾ ಮಿಷನ್ ಗಿಂತ ಉತ್ತಮವಾಗಿ ಅಡಿಕೆ ಸುಲಿತದೆ. ಎರಡನೇದು ಈ ಟೆಕ್ನಾಲಜಿನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರೋ ಕಂಪನಿ ಅಂದ್ರೆ ಅದು ಯೋಜನ್, ಉಡುಪಿ ಮಿಷನ್. ಆಕ್ಚುಲಿ ಮಲೆನಾಡು ಪ್ರಾಂತ್ಯದಲ್ಲಿ ಉಡುಪಿ ಮಿಷನ್ ಅಂತಾನೆ ಅದು ಪ್ರಚಲಿತ. ಯೋಜನ್ ಅಂದ್ರೆ ಗೊತ್ತಿಲ್ಲ, ಉಡುಪಿ ಮಿಷನ್ ಅಂದ್ರೆ ಗೊತ್ತೆಲ್ರಿಗೂ ರೈತರಿಗೆ. ಈ ಟೆಕ್ನಾಲಜಿ ವೈಸ್ ಹೋದಾಗ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರೋ ಕಂಪನಿ ಇದೊಂದು. ಜೊತೆಗೆ ಮತ್ತೊಂದು ನಮ್ದೊಂದು ಸಿಸ್ಟಮ್ ಇದೆ ಈ ಕಂಪನಿನಲ್ಲಿ. ಎಲ್ಲಿ ನಮ್ಗೆ ಸಬ್ಸಿಡಿ ಕೊಡಕ್ ಸಾಧ್ಯನೋ ಅಲ್ಲಿಗೆ ಮಾತ್ರ ಮಿಷಿನ್ ಕೊಡೋದು. ಮಿಷಿನ್ ಕೊಡ್ಬೋದು, ಯಾರೋ ಬಂದಿದ್ದಾರೆ ನಾವು ದುಡ್ಡು ತಗೊಂಡು ಮಿಷಿನ್ ಕೊಡೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಇದಿಲ್ಲ. ಈಗ ಸಬ್ಸಿಡಿ ಸರ್ವಿಸ್ ಕೊಡಕ್ಕೆ ಅಲ್ಲಿ ಅವೈಲೇಬಲ್ ಇಲ್ಲ, ಯಾರು ಇಲ್ಲ, ಅಲ್ಲಿ ಮಿಷಿನ್ ಕೊಡೋದೇ ಇಲ್ಲ. ನಾವು ಕೊಡಕ್ಕಾಗಲ್ಲ, ಯಾಕೆಂದ್ರೆ ಸರ್ವಿಸ್ ಕೊಡಲ್ಲ ಅಂದ್ರೆ ಮಿಷಿನ್ ಕೊಡಲ್ಲ, ಗುಡ್ ವಿಲ್ ಹಾಳಾಗತ್ತೆ. ಹಣ ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಕೊಟ್ಟು ಹಣ ತಗೊಳ್ಳೋದು ಇಂಪಾರ್ಟೆಂಟ್. ಋಣ ಕಳ್ಕೋಬೇಕು, ಋಣ ಇಟ್ಕೊಳಕ್ ಆಗಲ್ಲ ಅಂತ ಈ ಒಂದು ಸಿದ್ಧಾಂತನ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಲಾಭವನ್ನ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಈ ಕಂಪ್ನಿಗೆ. ಸಾಲ ತೀರ್ಸ್ಕೊಳಕ್ಕೂ ಆಗ್ತಿಲ್ಲ. ಒಳ್ಳೆ ಗುಡ್ ವಿಲ್ ಇದೆ ಸರ್. ನಿಮ್ಮ ಸಂಸ್ಥೆಗೆ ಏನು ಹೆಸರಿಟ್ಟಿದ್ರಿ ಈಗ? ಇಲ್ಲ, ಇದು ಯೋಜನ್ದೇ ಒಂದು ಇದು ಬ್ರಾಂಚ್ ಸರ್. ಒಂದು ಬಾಡಿಗೆಗೆ ಅದನ್ನ ಕೊಟ್ಟ ಹಾಗೆ. ಸರಿ. ಈಗ ಅಲ್ಲಿ ನೀವು ಸೇಲ್ಸ್ ಸಿಗಲ್ಲ, ನಿಮ್ಮನ್ನ ಸಂಪರ್ಕ ಮಾಡ್ಬೋದಾ? ಮಾಡ್ಬೋದು. ನಿಮ್ ನಂಬರ್ ಹೇಳಿ. 9481309010. ನೀವೇ ಸಿಗ್ತೀರಾ ಅದಕ್ಕೆ? ನಾನು ನೇರ ಆಫೀಸ್ ಇದೆ. ಸರಿ. ಆಫೀಸ್ ಕಂಪನಿದು ನಂಬರ್ ಇದೆ. ಸರಿ.